ನಮಸ್ಕಾರ. 10ನೆಯ ತರಗತಿಯ ಕನ್ನಡ ಗದ್ಯ ಭಾಗ ಶಬರಿ ಸಂಚಿಕೆ 1 ಪ್ರಸ್ತುತಪಡಿಸುತ್ತಿರುವವರು ಎನ್.ವಿ. ರಘುರಾಮ್. ಶಬರಿ ಗದ್ಯ ಪಾಠವನ್ನು ಪೂತಿ ನರಸಿಂಹಾಚಾರ್ ಅವರು ಬರೆದಿರುತ್ತಾರೆ. ಶಬರಿ ಎನ್ನುವ ಗದ್ಯಪಾಠ ಇದು ಗೀತನಾಟಕದ ರೂಪದಲ್ಲಿದೆ. ಕಾವ್ಯಗಳಲ್ಲಿ ನಾಟಕ ಮನೋಹರವಾದುದು. ಅಭಿನಯ, ದೃಶ್ಯ, ಸಂಭಾಷಣೆ, ಸಂಗೀತಗಳಿಂದ ಪ್ರೇಕ್ಷಕ ಸಹೃದಯರಿಗೆ ಆನಂದವನ್ನು ನೀಡುತ್ತದೆ. ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತನಾಟಕವೂ ಒಂದು. ಗದ್ಯ ಪದ್ಯಗಳಿಂದ ಕೂಡಿದ ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯ. ಕಥೆಯ ಘಟನೆಗಳಿಗೆ ಪೂರಕವಾಗುವ ಮೇಳದವರ ಭಾಗವಹಿಸುವಿಕೆ ನಾಟಕದ ಸೊಬಗನ್ನು ಹೆಚ್ಚಿಸುತ್ತದೆ. ಸಾಹಿತ್ಯದ ಒಂದು ಅತ್ಯಂತ ಪ್ರಮುಖವಾದ, ಅತ್ಯಂತ ಎಲ್ಲರಿಗೂ ಹತ್ತಿರವಾಗಿ ಇಷ್ಟವಾಗುವಂತಹ ಒಂದು ಪ್ರಕಾರ ಅಂದರೆ ನಾಟಕಗಳು. ನಾಟಕಗಳಲ್ಲಿ ಮತ್ತೆ ಅನೇಕ ವಿಧಗಳಲ್ಲಿದೆ. ಅದರಲ್ಲಿ ಗೀತನಾಟಕವೂ ಒಂದು. ಗೀತನಾಟಕಗಳಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇರುತ್ತದೆ. ನಾಟಕಗಳಲ್ಲಿ ಬರುವ ಎಲ್ಲ ಥರದ ನಾಯಕರು ಅಥವಾ ಎಲ್ಲ ನಟರು ಸಂಭಾಷಣೆಯನ್ನು ಗೀತೆಗಳನ್ನು ಹೇಳುವುದರ ಮೂಲಕ ಮಾಡುವುದರಿಂದ ಗೀತನಾಟಕ ಎಂದು ಹೆಸರಿದೆ. ನಾಟಕದಲ್ಲಿ ಬಹಳ ಮುಖ್ಯವಾಗಿ ಅದು ಕಣ್ಣಿಗೆ ಮನೋಹರವಾಗಿ, ಕಿವಿಗೆ ಕೇಳುವುದಕ್ಕೆ ಸಂತೋಷಕರವಾಗಿ ಇರುತ್ತದೆ. ಯಾಕಂದರೆ ಅದರಲ್ಲಿ ನಮ್ಮ ಕಣ್ಣು ಮುಂದೆಯೇ ಅಭಿನಯ ಇರುತ್ತದೆ, ಒಂದು ದೃಶ್ಯ ಸಂಯೋಜನೆ ಇರುತ್ತದೆ, ಸಂಭಾಷಣೆ ಇರುತ್ತದೆ, ಸಂಗೀತ ಇರುತ್ತದೆ. ಹಾಗಾಗಿ ಇವೆಲ್ಲವೂ ಸೇರಿಕೊಂಡು ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ಗದ್ಯ ಪದ್ಯಗಳಿಂದ ಕೂಡಿದ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯ ಇರುವ ನಾಟಕಕ್ಕೆ ಗೀತ ನಾಟಕ ಎಂದು ಹೇಳುತ್ತಾರೆ. ರಾಮಾಯಣ, ಮಹಾಭಾರತ ಪ್ರಸಿದ್ಧ ಕಾವ್ಯಗಳು. ಅವುಗಳಿಂದ ಪ್ರೇರಿತವಾಗಿ ಹಲವು ಕೃತಿಗಳು ರಚಿತವಾಗಿದೆ. ರಾಮಾಯಣ, ಮಹಾಭಾರತ ಭಾರತದ ಉದ್ದಗಲದಲ್ಲಿ ಎಲ್ಲ ಕಡೆಯೂ ಪ್ರಸಿದ್ಧಿಯಾದಂತಹ ಮಹಾಕಾವ್ಯಗಳು. ರಾಮಾಯಣ ಮತ್ತು ಮಹಾಭಾರತವನ್ನು ಆಧಾರವಾಗಿಟ್ಟುಕೊಂಡು ಬಹಳಷ್ಟು ಜನರು ಕತೆ, ಕಾದಂಬರಿ, ಕವನ, ನಾಟಕ ಇತ್ಯಾದಿ ಬರೆದಿರುತ್ತಾರೆ. ಅವುಗಳಲ್ಲಿ ಗೀತನಾಟಕಗಳು ಕೂಡ ಒಂದು. ಸಾಹಿತ್ಯ, ಸಂಗೀತ, ನೃತ್ಯ ಕಲೆಗಳ ಸಂಗಮವಾದ ಗೀತನಾಟಕ ಸಂಭಾಷಣಾಯುಕ್ತವಾದುದು. ಸಾಹಿತ್ಯ ಇರುತ್ತದೆ, ಸಂಗೀತ ಇರುತ್ತದೆ, ನೃತ್ಯ, ಕಲೆ ಇವೆಲ್ಲದರ ಸಂಗಮ ಕೂಡುವಿಕೆಯಿಂದ ಗೀತನಾಟಕ ಹೊಂದಿರುತ್ತದೆ. ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲವಾಗಿ ಕಥೆಯನ್ನು ನಿರೂಪಿಸುವ ಗುಣ ಈ ಗೀತನಾಟಕದ್ದು ಆಗಿದೆ. ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಅಂದರೆ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಒಂದು ಹೆಚ್ಚುಗಾರಿಕೆ ಇರ್ತದೆ, ತನ್ನದೇ ಆದ ಒಂದು ಸೂಕ್ಷ್ಮವಾದ ಒಂದು ಗರಿಮೆ ಅಂದರೆ ಹೆಚ್ಚುಗಾರಿಕೆ ಇರುತ್ತದೆ, ಹಿರಿಮೆ ಇರುತ್ತದೆ. ಅದನ್ನು ಸಂವೇದನಾಶೀಲವಾಗಿ ಅತ್ಯಂತ ಸಂವೇದನಾಪೂರ್ವಕವಾಗಿ ತೋರಿಸುವ, ಕಥೆಯನ್ನು ನಿರೂಪಿಸುವ ಗುಣ ಈ ಗೀತನಾಟಕದ್ದು ಆಗಿರುತ್ತದೆ. ಈ ಗೀತನಾಟಕದಲ್ಲಿ ರಾಮಾಯಣದ ಶಬರಿ ಪಾತ್ರವನ್ನು ಇಟ್ಟುಕೊಂಡು ಒಂದು ಗೀತನಾಟಕದ ಒಂದು ಭಾಗವನ್ನು ಇಲ್ಲಿ ಪಠ್ಯದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ರಾಮಾಯಣ ಒಂದು ದೊಡ್ಡ ಮಹಾಕಾವ್ಯ. ಅದರಲ್ಲಿ ತೆಗೆದುಕೊಂಡು ಒಂದು ಅಂಕವನ್ನು, ಒಂದು ದೃಶ್ಯವನ್ನು ಮಾತ್ರ ತೆಗೆದುಕೊಂಡು ಇಲ್ಲಿ ಪಾಠದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಗೀತನಾಟಕದ ಒಂದು ದೃಶ್ಯ. ಹಾಗಾಗಿ ಈ ಗೀತನಾಟಕದ ಪೂರ್ವಕತೆ, ಹಿಂದಿನ ಕಥೆ ಏನು ಅದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು. ರಾಮಾಯಣ ಮಹಾಕಾವ್ಯ ಅದು ಭಾರತದ ಪವಿತ್ರ ಗ್ರಂಥ. ರಾಮಾಯಣ ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ
ಅಸಂಖ್ಯಾತ ಭಕ್ತರಲ್ಲಿ ಶಬರಿಯೂ ಒಬ್ಬಳು. ರಾಮಾಯಣದ ಕತೆ ಎಲ್ಲರಿಗೂ ಗೊತ್ತೇ ಇದೆ. ಶ್ರೀರಾಮನ ಗುಣ ಸ್ವಭಾವ. ಶ್ರೀರಾಮನ ಅತ್ಯಂತ ಗುಣ ಸ್ವಭಾವಗಳು. ಶ್ರೀರಾಮನ ಗುಣ ಏನು? ಪಿತೃವಾಕ್ಯ ಪರಿಪಾಲನೆ. ತಂದೆಯ ಮಾತನ್ನು ಕೇಳುವುದಕ್ಕೋಸ್ಕರ ಅವನು ರಾಜ್ಯಭಾರವನ್ನು ಬಿಟ್ಟು ಚಕ್ರವರ್ತಿ ಆಗುವುದನ್ನು ಬಿಟ್ಟು ವನವಾಸಕ್ಕೆ ಹೊರಡುತ್ತಾನೆ. ಸತ್ಯವನ್ನೇ ಹೇಳುತ್ತಾನೆ. ಇದು ಶ್ರೀರಾಮನ ಅತ್ಯಂತ ಮುಖ್ಯವಾದ ಗುಣಗಳಲ್ಲಿ ಒಂದು. ಆ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ, ಆ ಗುಣ ಸ್ವಭಾವಗಳ ಪ್ರಭಾವಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ. ಶ್ರೀರಾಮನನ್ನ ನೋಡುವುದೇ ನನ್ನ ಜೀವನದ ಗುರಿ ಎಂದು ತಿಳಿದುಕೊಂಡಿದ್ದ. ಅಸಂಖ್ಯಾತ ಭಕ್ತರಲ್ಲಿ, ಸಾವಿರಾರು ಲಕ್ಷಾಂತರ ಭಕ್ತರಲ್ಲಿ, ಅಂದರೆ ಲೆಕ್ಕಕ್ಕೆ ಇಡಕ್ಕೆ ಆಗದೇ ಇರಷ್ಟು, ಅಂದರೆ ತುಂಬ ಜನ ಭಕ್ತರಲ್ಲಿ ಶಬರಿಯು ಕೂಡ ಒಬ್ಬಳು. ಶಬರಿಯ ಏಕೈಕ ಗುರಿ ಏನಾಗಿತ್ತು? ಶ್ರೀರಾಮನನ್ನು ನೋಡುವುದು. ಈಕೆ ಮತಂಗ ಋಷಿಯ ಆಶ್ರಮದಲ್ಲಿ ಇದ್ದಳು. ಮತಂಗರು ದಿವ್ಯ ಲೋಕವನ್ನು ಸೇರಿದ ಬಳಿಕ ರಾಮ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ಶಬರಿ ಮತಂಗ ಋಷಿಯ ಆಶ್ರಮದಲ್ಲಿ ಆಶ್ರಯ ಪಡೆದುಕೊಂಡಿದ್ದಳು. ಮತಂಗ ಬ್ರಹ್ಮರ್ಷಿಗಳು ದಿವ್ಯ ಲೋಕವನ್ನು ಸೇರಬೇಕ, ಮರಣ ಹೊಂದಿ ಸ್ವರ್ಗಲೋಕವನ್ನು ಸೇರಿದಾಗ ಅವರ ಅಣತಿಯಂತೆ ಆಶ್ರಮದಲ್ಲೇ ಉಳಿದು ರಾಮಧ್ಯಾನದಲ್ಲಿ ತೊಡಗಿ ರಾಮನ ಧ್ಯಾನವನ್ನು ಮಾಡುತ್ತಾ ರಾಮನ ದರ್ಶನಕ್ಕಾಗಿ, ರಾಮ ಬರುವುದಕ್ಕಾಗಿ, ರಾಮನನ್ನು ನೋಡುವುದಕ್ಕಾಗಿ ಕಾದಿದ್ದಳು. ಸೀತಾಪಹರಣದ ನಂತರ ಶೋಕತಪ್ತರಾದ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ತಪಸ್ವಿಯಾದ ಧನು ಎಂಬುವರ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ. ಈಗ ಕಥೆ ಎಲ್ಲಿಗೆ ಬಂದಿದೆ? ರಾಮ ದಶರಥನ ಮಾತನ್ನು ಪಾಲಿಸಲು ಚಿತ್ರಕೂಟ ಪರ್ವತಕ್ಕೆ ಬಂದು ಅಲ್ಲಿ ಒಂದು ಆಶ್ರಮ ಮಾಡಿಕೊಂಡು ಇರಬೇಕಾದರೆ ಒಂದು ಮಾಯಾಜಿಂಕೆ ರೂಪದಲ್ಲಿ ರಾವಣ ಬರ್ತಾನೆ. ಮಾಯಾಜಿಂಕೆಯನ್ನು ಇಷ್ಟಪಟ್ಟ ಸೀತೆಗೆ ಅದನ್ನು ತಂದು ಕೊಡುವುದಕ್ಕೋಸ್ಕರ ರಾಮ ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. ಬಹಳ ದೂರ ಕರೆದುಕೊಂಡು ಹೋದ ಜಿಂಕೆ ಕೊನೆಗೆ ಹಾ ಲಕ್ಷ್ಮಣ, ಹಾ ಸೀತೆ ಎಂದು ಕೂಗಿ ಪ್ರಾಣ ಬಿಡುತ್ತದೆ. ಆ ಮಾತನ್ನು ಕೇಳಿದ ಸೀತೆ ಬಹಳ ಯೋಚಿತಳಾಗಿ ಲಕ್ಷ್ಮಣನನ್ನು ರಾಮನಿಗೆ ಸಹಾಯ ಮಾಡಲು ಹೋಗುವೆಂದು ಬಹಳವಾಗಿ ಕೇಳಿಕೊಳ್ಳುತ್ತಾಳೆ. ಲಕ್ಷ್ಮಣ ಕೇಳದೇ ಇದ್ದಾಗ ಸಿಟ್ಟಾಗುತ್ತಾಳೆ. ಕೊನೆಗೆ ಲಕ್ಷ್ಮಣ ಸೀತೆಯ ಮಾತಿಗೆ ಕಟ್ಟಿಬಿದ್ದು ಮನೆಯ ಮುಂದೆ ಒಂದು ಗೆರೆ ಹಾಕಿ ಅದಕ್ಕೆ ಲಕ್ಷ್ಮಣ ರೇಖೆ ಅಂತ ಹೇಳ್ತಾರೆ. ಈ ರೇಖೆಯನ್ನು ದಾಟದೆ ಬರಬೇಡಿ, ದಾಟದೆ ಮನೆ ಒಳಗಡೆ ಇರಿ, ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೊರಗಡೆ ಹೋದಾಗ ರಾವಣ ಒಬ್ಬ ಋಷಿಯ ವೇಷದಲ್ಲಿ ಹಾಕಿಕೊಂಡು ಬಂದು ಸೀತೆಯನ್ನು ಮೋಸದಿಂದ ಲಕ್ಷ್ಮಣ ರೇಖೆಯಿಂದ ಹೊರಗೆ ಕರೆಸಿ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗುತ್ತಾನೆ. ರಾಮ ಲಕ್ಷ್ಮಣರು ಹಿಂತಿರುಗಿ ಬಂದಾಗ ಸೀತೆ ಇರಲಿಲ್ಲ. ಇದರಿಂದ ಬಹಳವಾದ ದುಃಖವನ್ನು ಅವರು ಪಡುತ್ತಾರೆ. ಈಗ ಸೀತಾಪಹರಣ ಆಗಿದೆ. ತುಂಬ ಅನಂತರ ಶೋಕತಪ್ತರಾದ ರಾಮ ಲಕ್ಷ್ಮಣರು ತುಂಬ ದುಃಖಿತರಾಗಿದ್ದಾರೆ. ಸೀತೆಯನ್ನು ಹುಡುಕುತ್ತಿದ್ದಾರೆ, ಕಾಡಿನಲ್ಲಿ ಬರುತ್ತಿದ್ದಾರೆ. ಆಗ ತಪಸ್ವಿಯಾದ ಅಲ್ಲಿ ಧನು ಎಂಬ ತಪಸ್ವಿ ಸಿಗ್ತಾರೆ. ಅವರು ಶ್ರೀರಾಮನಿಗೆ ಒಂದು ಸೂಚನೆ ಕೊಡ್ತಾರೆ. ಏನು? ನೀನು ಮತಂಗಾಶ್ರಮಕ್ಕೆ ಹೋಗು, ಅಲ್ಲಿ ಶಬರಿ ಕಾದಿದ್ದಾಳೆ ಅಂತ. ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪುಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ. ರಾಮ ಲಕ್ಷ್ಮಣ ಮತಂಗ ಋಷಿ ಆಶ್ರಮಕ್ಕೆ ಬಂದಾಗ ಅಲ್ಲಿ ರಾಮನಿಗೋಸ್ಕರ ಬಹಳ ವರ್ಷಗಳಿಂದ ಕಾದು ಕಾದು ಕೂತಿದ್ದಂತಹ, ಭಕ್ತಿಯೇ ಮೈಯಲ್ಲಿ ತುಂಬಿಕೊಂಡಂತೆ ಇದ್ದಂತಹ ಶಬರಿಯನ್ನ ದರ್ಶನ ಮಾಡ್ತಾರೆ. ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸಿದ ಸಂದರ್ಭವೇ ಈ ಗೀತನಾಟಕ. ಶಬರಿಯನ್ನು ದರ್ಶನ ಮಾಡಿದಾಗ ಶಬರಿಗೆ ತನ್ನ ಆರಾಧ್ಯ ದೇವ ಶ್ರೀರಾಮನನ್ನು ಕಂಡು ಬಹಳ ಆನಂದವಾಗುತ್ತದೆ. ಆನಂದವಾದ ಮೇಲೆ
ಶಬರಿ ನನ್ನ ಜೀವನದ ಬಯಕೆ ಶ್ರೀರಾಮನ ದರ್ಶನ ಅದು ಮುಗ್ದಿದೆ, ನನಗೆ ಇನ್ನು ಮುಕ್ತಿಯನ್ನು ದಯಪಾಲಿಸು ಎಂದು ಕೇಳಿದಾಗ ಶ್ರೀರಾಮನು ಮುಕ್ತಿಯನ್ನು ದಯಪಾಲಿಸಿದ ಸಂದರ್ಭ ಈ ಗೀತ ನಾಟಕದ್ದು ಆಗಿದೆ. ಇದು ಈ ಪಾಠದ ಶಬರಿ ಪಾಠದ ಪೂರ್ವಕತೆ. ಈ ಶಬರಿಯ ಪಾಠದಲ್ಲಿ ಬಹಳಷ್ಟು ಹೆಸರುಗಳು, ಜಾಗಗಳು ಇವೆಲ್ಲ ಬರ್ತದೆ. ಅದೆಲ್ಲವನ್ನು ತಿಳಿದುಕೊಂಡು ಆಮೇಲೆ ಪಾಠಕ್ಕೆ ಹೋಗೋಣ. ಟಿಪ್ಪಣಿಯನ್ನು ನೋಡೋಣ. ಶಬರಿ ಯಾರು? ಶಬರಿ ಶಬರನ ಮಗಳು. ಶಬರ ಒಬ್ಬ ಬೇಟೆಗಾರ ಆಗಿರ್ತಾನೆ. ಆ ಬೇಟೆಗಾರನ ಮಗಳು ಶಬರಿ. ಮತಂಗ ಋಷಿಯ ಶಿಷ್ಯೆ. ಶಬರಿ ತನ್ನ ತಂದೆಯ ಮನೆಯನ್ನು ಬಿಟ್ಟು ಮತಂಗ ಋಷಿಯ ಆಶ್ರಮಕ್ಕೆ ಬಂದು ಅಲ್ಲಿ ಮತಂಗ ಋಷಿಯ ಶಿಷ್ಯೆಯಾಗಿ ವಾಸ ಮಾಡ್ಕೊಂಡಿರುತ್ತಾಳೆ. ಮತಂಗ ಒಬ್ಬ ಬ್ರಹ್ಮರ್ಷಿ. ಋಷ್ಯಮೂಕ ಪರ್ವತದ ಬಳಿ ತಪಸ್ಸು ಮಾಡಿಕೊಂಡಿದ್ದ. ವಾಲಿಯು ದುಂದುಬಿ ಎಂಬ ರಕ್ಕಸನನ್ನು ಕೊಂದು ಮದೋನ್ಮತನಾಗಿ ಕಳೇಬರವನ್ನು ಆಶ್ರಮಕ್ಕೆ ಎಸೆದಾಗ ಋಷ್ಯಾಶ್ರಮವು ಕಲುಷಿತಗೊಂಡಿತು. ವಾಲಿ, ಸುಗ್ರೀವ ಇವರು ರಾಮಾಯಣದಲ್ಲಿ ಬರೋದನ್ನ ತಾವು ಕೇಳಿರ್ತೀರಿ. ವಾಲಿ ಅತ್ಯಂತ ಬಲಶಾಲಿ. ವಾಲಿಯು ದುಂದುಬಿ ಎಂಬ ರಾಕ್ಷಸನನ್ನು ಕೊಲ್ತಾನೆ. ಆಗ ಮದೋನ್ಮತನಾಗಿ ಅಂದರೆ ಗರ್ವದಿಂದ ನನ್ನ ರಾಕ್ಷಸನನ್ನು ಕೊಂದ ಹುಮ್ಮಸ್ಸಿನಲ್ಲಿ ನನ್ನನ್ನು ಬಿಟ್ಟರೆ ಇಲ್ಲ ಆ ಥರ ಮದೋನ್ಮತ ಆಗಿ ಕಳೇಬರ ಅಂದರೆ ಮೃತ ಶರೀರ ಅದನ್ನು ಆಶ್ರಮಕ್ಕೆ ಎಸೆದಾಗ ಮತಂಗ ಋಷಿಯ ಆಶ್ರಮದಲ್ಲಿ ಎಸಿತಾನೆ. ಒಂದು ಮರಣ ಹೊಂದಿದ ದೇಹ ಬಂದು ಆಶ್ರಮಕ್ಕೆ ಬೀಳುವುದರಿಂದ ಅದು ಆಶ್ರಮ ಕಲುಷಿತಗೊಂಡಿತು ಅಂದರೆ ಮಲಿನವಾಯಿತು ಎಂದು ತಿಳಿದುಕೊಳ್ತಾರೆ. ಇದರಿಂದ ಕ್ರುದ್ಧನಾದ ಅಂದರೆ ಸಿಟ್ಟುಗೊಂಡ ಮತಂಗ ಮುನಿಯು ವಾಲಿಯು ಈ ಆಶ್ರಮವನ್ನು ಪ್ರವೇಶ ಮಾಡಿದರೆ ಸಾವು ಸಂಭವಿಸಲಿ ಎಂದು ಶಪಿಸಿದರು. ಮತಂಗ ಋಷಿ ಆ ವಾಲಿಯ ಮೇಲೆ ಸಿಟ್ಟಾಗಿ ಅವನಿಗೆ ಶಾಪ ಕೊಡ್ತಾನೆ. ಯಾವಾಗ ವಾಲಿಯು ಈ ಆಶ್ರಮವನ್ನು ಪ್ರವೇಶ ಮಾಡಿದರೆ ಅವನಿಗೆ ಆಗ ಸಾವು ಸಂಭವಿಸುತ್ತದೆ ಎಂದು. ವಾಲಿಯಿಂದ ಭಯಗ್ರಸ್ತನಾಗಿದ್ದ ಸುಗ್ರೀವನು ಇಲ್ಲಿ ನೆಲೆಸಿದ್ದನು. ಈ ಮತಂಗ ಋಷಿಯ ಶಾಪ ಇದ್ದರಿಂದ ವಾಲಿಯು ಆಶ್ರಮದ ಕಡೆ ಬರುತ್ತಿರಲಿಲ್ಲ. ವಾಲಿಯ ತಮ್ಮ ಸುಗ್ರೀವ ವಾಲಿಯ ಭಯದಿಂದ ಇದ್ದ. ಹಾಗಾಗಿ ಅವನು ಮತಂಗ ಋಷಿಯ ಆಶ್ರಮದಲ್ಲಿ ಬಂದು ಆ ಆಶ್ರಯದಲ್ಲಿ ನೆಲೆಸಿದ್ದ. ಯಾಕಂದ್ರೆ ಅಲ್ಲಿ ವಾಲಿ ಬರುವುದಿಲ್ಲ ಎಂಬ ಧೈರ್ಯದಿಂದ. ಶಬರಿಯೂ ಕೂಡ ಮತಂಗರ ಆಶ್ರಮದಲ್ಲಿ ಇದ್ದಳು. ಭೂಮಿ ಜಾತೆ ಅಂದರೆ ಭೂಮಿಯ ಮಗಳು. ಜನಕ ಮಹಾರಾಜನು ಸಂತಾನ ಫಲಕ್ಕಾಗಿ ಪುತ್ರಿಕಾಮೇಷ್ಟಿ ಮಾಡಿ ಮಿಥಿಲೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ದೊರೆತ ಶಿಶುವೆ ಸೀತೆ. ಹೀಗಾಗಿ ಸೀತೆಗೆ ಭೂಮಿ ಜಾತೆ ಎಂದು ಮತ್ತೊಂದು ಹೆಸರು. ಹಿಂದಿನ ಕಾಲದಲ್ಲಿ ಮಹಾರಾಜರು ಮಕ್ಕಳು ಇಲ್ಲದೆ ಇದ್ದರೆ ಮಕ್ಕಳಿಗಾಗಿ ಪುತ್ರಿಕಾಮೇಷ್ಟಿ ಯಾಗ ಮಾಡ್ತಿದ್ರು. ಅದೇ ಥರ ದಶರಥನು ಪುತ್ರಿಕಾಮೇಷ್ಟಿ ಯಾಗ ಮಾಡಿ ರಾಮ ಲಕ್ಷ್ಮಣ ಭರತಶತ್ರುಘ್ನ ಪಡೆದರು ಅಂತ ರಾಮಾಯಣದಲ್ಲಿ ಬರುತ್ತೆ. ಅದೇ ತರಹ ಜನಕ ಮಹಾರಾಜನು ಕೂಡ ಮಿಥಿಲೆಯ ರಾಜ ಪುತ್ರಿಕಾಮೇಷ್ಟಿ ಮಾಡಿ ಮಿಥಿಲೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ಈ ನೇಗಿಲಿಗೆ ಒಂದು ಡಬ್ಬಿ ಸಿಗುತ್ತದೆ. ಆ ಡಬ್ಬಿಯನ್ನು ತೆಗೆದು ನೋಡಿದಾಗ ಅದರಲ್ಲಿ ಒಂದು ಹೆಣ್ಣು ಮಗು ಇರುತ್ತದೆ. ಆ ಮಗುವೇ ಸೀತೆ. ಹೀಗಾಗಿ ಸೀತೆಗೆ ಭೂಮಿ ಜಾತೆ ಎಂದು ಮತ್ತೊಂದು ಹೆಸರು. ಭೂಮಿಯ ಮಗಳು, ಭೂಮಿ ಜಾತೆ. ಚಿತ್ರಕೂಟ ಒಂದು ಪರ್ವತ. ಇದು ಒಂದು ಪರ್ವತದ ಹೆಸರು ಚಿತ್ರಕೂಟ. ಉತ್ತರ ಭಾರತದ ಪಯೋಷ್ಣಿ ನದಿಯ ಪಕ್ಕದಲ್ಲಿದೆ. ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ಅರಣ್ಯವಾಸಕ್ಕೆ ಹೊರಟಾಗ ಮೊದಲು ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡನು. ಶ್ರೀರಾಮ ಅಯೋಧ್ಯೆಯನ್ನು ಬಿಟ್ಟು ಪಿತೃವಾಕ್ಯ ಪರಿಪಾಲನೆಗೆ ಅರಣ್ಯವಾಸಕ್ಕೆ ಹೊರಡ್ತಾನೆ. ವನವಾಸಕ್ಕೆ ಹೊರಟಾಗ ಅವರು ಚಿತ್ರಕೂಟ ಪರ್ವತಕ್ಕೆ ಬಂದು ಅಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿ ಇರ್ತಾರೆ. ಭರತನು ಶ್ರೀರಾಮನನ್ನು ಭೇಟಿಯಾಗಿ ಆತನ ಪಾದುಕೆಗಳನ್ನು ಇಲ್ಲಿ ಪಡೆದನು. ಶ್ರೀರಾಮ ಅರಣ್ಯವಾಸಕ್ಕೆ ಹೊರಟಾಗ ಭರತನು ಅಯೋಧ್ಯದಲ್ಲಿ ಇರುವುದಿಲ್ಲ. ಭರತನು ಅಯೋಧ್ಯೆಗೆ ಬಂದಾಗ ಶ್ರೀರಾಮನು ವನವಾಸಕ್ಕೆ ಹೋದ ವಿಷಯವನ್ನು ತಿಳಿದು
ಬಹಳ ದುಃಖಿತನಾಗಿ ಶ್ರೀರಾಮನನ್ನು ಭೇಟಿಯಾಗಲು ಹೊರಡ್ತಾನೆ. ಚಿತ್ರಕೂಟಕ್ಕೆ ಬರುತ್ತಾನೆ. ಚಿತ್ರಕೂಟಕ್ಕೆ ಬಂದು ಶ್ರೀರಾಮನನ್ನು ಹಿಂತಿರುಗಿ ಬಾ ಎಂದು ಬಗೆಯಾಗಿ ಕೇಳುತ್ತಾನೆ. ಶ್ರೀರಾಮನು ಅದಕ್ಕೆ ಒಪ್ಪುವುದಿಲ್ಲ. ಕೊನೆಗೆ ಭರತನು ತಾನು ಶ್ರೀರಾಮನ ಹೆಸರಿನಲ್ಲಿ ಮಾತ್ರ ರಾಜ್ಯಭಾರ ಮಾಡುತ್ತೀನಿ, ನಿನ್ನ ಪರವಾಗಿ ನಿನ್ನ ಪಾದುಕೆಗಳನ್ನು ಕೊಡು ಎಂದಾಗ ಶ್ರೀರಾಮನು ಆತನ ಪಾದುಕೆಗಳನ್ನು ಭರತನಿಗೆ ಕೊಡುತ್ತಾನೆ. ಭರತ ಈ ಪಾದುಕೆಗಳನ್ನು ಅಯೋಧ್ಯೆಗೆ ತೆಗೆದುಕೊಂಡು ಹೋಗಿ ಈ ಸಿಂಹಾಸನದ ಮೇಲೆ ಇಟ್ಟು ಶ್ರೀರಾಮನ ಹೆಸರಿನಲ್ಲಿ ರಾಜ್ಯಭಾರ ಮಾಡುತ್ತಾನೆ. ಹಾಗಾಗಿ ಭರತನು ಶ್ರೀರಾಮನನ್ನು ಭೇಟಿಯಾಗಿ ಆತನ ಪಾದುಕೆಗಳನ್ನು ಪಡೆದುಕೊಂಡ ಜಾಗ ಕೂಡ ಚಿತ್ರಕೂಟ ಪರ್ವತ ಆಗಿರುತ್ತದೆ. ದಶರಥನ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅಯೋಧ್ಯೆಯ ಅರಸು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಈತನ ಮಕ್ಕಳು. ಕೌಸಲ್ಯೆ, ಸೌಮಿತ್ರಿ, ಕೈಕೆ ಈತನ ಮಡದಿಯರು. ಸೌಮಿತ್ರಿ ದಶರಥನ ಎರಡನೇ ಮಡದಿಯಾದ ಸುಮಿತ್ರೆಯ ಮಗ ಲಕ್ಷ್ಮಣ. ಸುಮಿತ್ರೆಯ ಮಗನಾದುದರಿಂದ ಸೌಮಿತ್ರಿ ಎಂದು ಈತನನ್ನು ಕರೆಯುತ್ತಾರೆ. ಸೌಮಿತ್ರಿ ಅಂದರೆ ಸುಮಿತ್ರೆಯ ಮಗ, ಅಂದರೆ ಲಕ್ಷ್ಮಣ ಎಂದು ಅರ್ಥ. ಧನು, ಹಿಂದೆ ಪೂರ್ವಕತೆ ಹೇಳಬೇಕಾದ್ರೆ ಧನು ಶ್ರೀರಾಮನಿಗೆ ಪತಂಗಾಶ್ರಮಕ್ಕೆ ಹೋಗು ಎಂದು ಹೇಳಿರೋ ವಿಷಯ ಬರುತ್ತದೆ. ಆ ಧನು ಬಗ್ಗೆ ತಿಳಿದುಕೊಳ್ಳೋಣ. ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕದಂಬ ಎಂಬ ಹೆಸರಿನ ರಾಕ್ಷಸ ಹಿಂದಿನ ಜನ್ಮದಲ್ಲಿ ವಿಶ್ವಾವಸು ಎಂಬ ಗಂಧರ್ವನಾಗಿದ್ದ. ಈಗ ದಂಡಕಾರಣ್ಯ ಇದೊಂದು ಕಾಡಿನ ಪ್ರದೇಶ. ಅಲ್ಲಿ ಕಬಂದ ಎಂಬ ಹೆಸರಿನ ರಾಕ್ಷಸ ಇರ್ತಿದ್ದ. ಆತನ ಹಿಂದಿನ ಜನ್ಮದಲ್ಲಿ ಒಂದು ಗಂಧರ್ವನಾಗಿದ್ದ. ಈ ಸ್ವರ್ಗದಲ್ಲಿ ಗಂಧರ್ವರು, ಕಿನ್ನರು, ಈ ಥರ ಬೇರೆ ಬೇರೆ ಯಕ್ಷರು ಆ ಥರ ಎಲ್ಲ ಇರ್ತಾ ಇದ್ರು ಅಂತ ರಾಮಾಯಣ ಪುರಾಣಗಳಲ್ಲಿ ಓದಿರ್ತೀವಿ. ಹಾಗೆ ವಿಶ್ವಾವಸು ಎಂಬ ಗಂಧರ್ವ ಕೂಡ ಇದ್ದ. ಆತನು ಯಾವುದೋ ಶಾಪದಿಂದ ಕಬಂದ ಎಂಬ ರಾಕ್ಷಸನಾಗಿದ್ದ. ಆತ ಏನು ಮಾಡಿದ ನೋಡೋಣ. ವಿಶ್ವಾವಸು ಎಂಬವನು ಈತ ಸ್ಥೂಲಶಿರನೆಂಬ ಮುನಿಯನ್ನು ಅಪಮಾನಿಸಿದ್ದರಿಂದ ರಾಕ್ಷಸನಾಗಿ ಜನಿಸಿದ. ಸ್ಥೂಲಶಿರ ಎಂಬ ಋಷಿ ಮುನಿಯನ್ನ ಈ ಗಂಧರ್ವ ಅಪಮಾನಿಸಿದ್ದಾನೆ. ಆಗ ಶಾಪಕ್ಕೆ ಒಳಗಾಗಿ ರಾಕ್ಷಸನಾಗಿ ಜನಿಸುತ್ತಾನೆ. ಒಮ್ಮೆ ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ಇವನ ಮುಖ ಕುಸಿದು ಹೊಟ್ಟೆ ಒಳಗೆ ಸೇರಿಕೊಂಡಿತ್ತು. ಇಂದ್ರ ದೇವತೆಗಳ ರಾಜ. ಇಂದ್ರನ ಹತ್ರ ವಜ್ರಾಯುಧ ಎಂಬ ಒಂದು ಆಯುಧ ಇರ್ತದೆ. ವಜ್ರ ಅಂದರೆ ಅತ್ಯಂತ ಕಠಿಣ, ಅತ್ಯಂತ ಗಟ್ಟಿಯಾದ, ಅತ್ಯಂತ ಒಳ್ಳೆಯ ಆಯುಧ ವಜ್ರಾಯುಧ ಅಂತ. ಅವರ ಜೊತೆ ಇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡಿದಾಗ ಇವನ ಮುಖ ಹೊಟ್ಟೆ ಒಳಗೆ ಸೇರಿಕೊಳ್ಳುತ್ತದೆ. ಹೊಟ್ಟೆ ಒಳಗೆ ಹೋಗಿ ಮುಖ ಕೂತ್ಕೊಳ್ಳುತ್ತದೆ. ಹಾಗಾಗಿ ಈತನಿಗೆ ಉದರ ಮುಖ ಎಂಬ ಹೆಸರು ಬಂತು. ಉದರ ಅಂದರೆ ಹೊಟ್ಟೆ, ಮುಖ ಹೊಟ್ಟೆ ಒಳಗೆ ಹೋಗಿದ್ದರಿಂದ ಈತನಿಗೆ ಉದರ ಮುಖ ಅಂತ ಹೆಸರು. ರಾಮ ಲಕ್ಷ್ಮಣರಿಂದ ಈತನಿಗೆ ಶಾಪ ವಿಮೋಚನೆ ಆಯಿತು. ರಾಮ ಲಕ್ಷ್ಮಣರ ದರ್ಶನ ಈ ಉದರ ಮುಖನಿಗೆ ಆಯಿತು. ಹಾಗಾಗಿ ಅವನ ಶಾಪ ಕೊಟ್ಟಿದ್ದಾರು ಸ್ಥೂಲಶಿರನೆಂಬ ಗಂಧರ್ವನ್ಗೆ ರಾಕ್ಷಸ ಮಾಡಿರ್ತಾನೆ. ರಾಮನ ದರ್ಶನದಿಂದ ಆತನ ಶಾಪ ವಿಮೋಚನೆಯಾಗಿ ಆತನು ಏನು ಹೇಳ್ತಾನೆ, ಶಬರಿಯ ವೃತ್ತಾಂತವನ್ನು ರಾಮನಿಗೆ ತಿಳಿಸಿದ. ಶಬರಿ ಮತಂಗ ಋಷಿಯ ಆಶ್ರಮದಲ್ಲಿ ಕಾಯುತ್ತಿರುವ ವಿಷಯವನ್ನು ರಾಮನಿಗೆ ತಿಳಿಸಿ ಈತ ಸುಗ್ರೀವನಲ್ಲಿ ಸಖ್ಯ ಮಾಡಿ ಸೀತೆಯನ್ನು ಮರಳಿ ಪಡೆಯಬಹುದು ಎಂಬ ಸಲಹೆಯನ್ನು ನೀಡುತ್ತಾನೆ. ಮತಂಗಾಶ್ರಮದಲ್ಲಿ ಹೋಗಿ ಶಬರಿಗೆ ದರ್ಶನ ಕೊಟ್ಟು ಅಲ್ಲಿ ಇರುವ ಸುಗ್ರೀವನಲ್ಲಿ ಸಖ್ಯ ಮಾಡಿ ಅಂದರೆ ಸ್ನೇಹವನ್ನು ಬೆಳೆಸಿ ಸೀತೆಯನ್ನು ಮರಳಿ ಪಡೆಯಲು ಸಾಧ್ಯ ಇದೆ ಎಂದು ಸಲಹೆಯನ್ನು ಕೂಡ ಕೊಡುತ್ತಾನೆ. ಜಟಿಲ ಕಬರಿ. ಜಟಿಲ ಅಂದರೆ ಜಡೆಯಾಕಾರದ, ಕಬರಿ ಅಂದರೆ ತುರುಬು. ಜಟಿಲ ಕಬರಿ ಅಂದರೆ ಜಡೆಯಾಕಾರದ ತುರುಬುಳ್ಳವಳು ಅಂದರೆ ಶಬರಿ ಎಂದು ಅರ್ಥ. ಈಗ ಪದಗಳ ಅರ್ಥಗಳನ್ನು ನೋಡೋಣ.
ಕೆಲವು ಪದಗಳು ನಾವು ದಿನಬಳಕೆಯಲ್ಲಿ ಬಳಕೆ ಮಾಡಿದ್ದೇ ಇರುತ್ತದೆ. ಕೆಲವು ಪದಗಳು ನಾವು ದಿನಬಳಕೆಯಲ್ಲಿ ಈಗ ಪ್ರಯೋಗ ಮಾಡೋದಿಲ್ಲ. ಹಾಗಾಗಿ ಇದು ತಿಳಿದುಕೊಂಡು ಪಾಠ ಓದಿದರೆ ಪಾಠ ಓದುವುದು ಅರ್ಥ ಚೆನ್ನಾಗಾಗ್ತದೆ. ಅಣಿ ಅಣಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಪೂಜೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಥವಾ ಯಾರು ಬರೋಕ್ಕಿಂತ ಮುಂಚೆ. ಅಣಿ ಅಂದರೆ ಸಿದ್ಧತೆ ಮಾಡ್ಕೊಳ್ಳೋದು. ಅರಿಯುವುದು ಅಂದರೆ ತಿಳಿಯುವುದು. ಹಂಗೆ ಅರಿ ಅಂದರೆ ತಿಳಿ. ಅಸುರ ಅಂದರೆ ರಾಕ್ಷಸ. ಆದರ ಅಂದರೆ ಪ್ರೀತಿ. ಬಂದವರನ್ನು ಆಧಾರದಿಂದ ಬರಮಾಡಿಕೊಂಡರು ಅಂತ ಹೇಳ್ತಾರಲ್ಲ, ಅಂದರೆ ಪ್ರೀತಿಯಿಂದ ಬರಮಾಡಿಕೊಂಡರು ಅಂತ. ಹಂಗೆ ಆದರ ಅಂದರೆ ಪ್ರೀತಿ. ಅನು ಅಂದರೆ ತಾಳು. ಅಬ್ಬೆ ಅಂದರೆ ತಾಯಿ. ಅರ್ತಿ ಪ್ರೀತಿ. ಅಳಲು ದುಃಖ. ಆನನ ಅಂದರೆ ಮುಖ. ಉಲ್ಕೆ ಆಕಾಶದಿಂದ ಭೂಮಿಗೆ ಬೀಳುವ ತೇಜ ಪುಂಜವಾದ ಆಕಾಶ ಕಾಯ. ಊಣೆಯ ಕೊರತೆ. ಎಡೆ ಅಂದರೆ ಸ್ಥಳ. ಐದಿ ಅಂದರೆ ಹೋಗಿ. ಎಂತರೋ ಎಂತಹರೋ. ಎರೆ ಅಂದರೆ ಬೇಡು ಅಥವಾ ಪ್ರಾರ್ಥಿಸು. ಕಂಪು ಸುವಾಸನೆ. ಐದಿ ಅಂದರೆ ಹೋಗಿ. ಕಡು ಅಂದರೆ ಅತಿ. ಕರುಕ ಉರಿದ ಬತ್ತಿಯ ಕಪ್ಪು ಭಾಗ. ಈಗ ದೀಪದಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಹುರಿದಾದ್ಮೇಲೆ ಎಣ್ಣೆ ಎಲ್ಲ ತೀರಿ ಹೋದ್ಮೇಲೆ ಏನಾಗುತ್ತೆ, ಆ ಹತ್ತಿಯ ಬತ್ತಿ ಇರ್ತದಲ್ಲ, ಆ ಬತ್ತಿ ಕಪ್ಪಾಗಿ ಅಲ್ಲಿ ಉಳಿದುಕೊಂಡಿರುತ್ತೆ. ಆ ಉರಿದ ಬತ್ತಿಯ ಕಪ್ಪು ಭಾಗಕ್ಕೆ ಕರುಕ. ಚೀರ ಅಂದರೆ ಸೀರೆ ಅಥವಾ ನಾರು ಬಟ್ಟೆ. ಈ ತತ್ಪವ ತತ್ಸಮ ತದ್ಭವ ಇವೆಲ್ಲ ವ್ಯಾಕರಣ ಮಾಡಬೇಕಾದ್ರೆ ಇನ್ನೊಮ್ಮೆ ಹೇಳುತ್ತೇನೆ. ತವಸಿ ತಪಸ್ವಿ. ತೃಷೆ ಬಾಯಾರಿಕೆ. ದಿಟ್ಟಿ ದೃಷ್ಟಿ. ನಲ್ಮೆ ಪ್ರೀತಿ. ನೆರವು ಸಹಾಯ. ಪೆರೆ ಅಂದರೆ ಚಂದ್ರ. ಪೆರೆ ಇದು ನಾವು ದಿನಬಳಕೆಯಲ್ಲಿ ಉಪಯೋಗಿಸದೆ ಇರುವಂತಹ ಪದ, ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ಪೆರೆ ಅಂದರೆ ಚಂದ್ರ. ಬೆಂಬಲ ಅಂದರೆ ಗುಂಪು. ಕಂಪು ಸುವಾಸನೆ. ಕರ ಕೈ. ಚಿರ ಅಂದರೆ ಶಾಶ್ವತ. ಚಿರಾಯು ಅಂತ ಹೇಳೋದು ಕೇಳ್ತಿದ್ರಲ್ಲ, ಆಶೀರ್ವಾದ ಮಾಡ್ಬೇಕಾದ್ರೆ ಹಂಗೆ. ಚಿರ ಶಾಶ್ವತ. ತಣಿವು ತೃಪ್ತಿ. ತುಸ ಸ್ವಲ್ಪವು. ತೇಜ ಕಾಂತಿ. ಧೃತಿ ಕೆಡಬೇಡ ಅಂದರೆ ಧೈರ್ಯ ಕೆಡಬೇಡ. ಧೃತಿ ಅಂದರೆ ಧೈರ್ಯ. ನೆಚ್ಚು ನಂಬು. ಪದ ಪಾದ. ಇದು ನೋಡ್ಕೋಬೇಕು. ಯಾಕಂದ್ರೆ ಈ ಪದ ಅನ್ನೋ ಪದ ನಾವು ಬೇರೆ ಅರ್ಥದಲ್ಲಿ ಇವಾಗ ಉಪಯೋಗಿಸ್ತೀವಿ. ಇಲ್ಲಿ ಪದ ಅಂದರೆ ಪಾದ. ಹೊಗಳು. ಬನ್ನ ಕಷ್ಟ ಅಥವಾ ತೊಂದರೆ. ಬಯಕೆ ಇಚ್ಛೆ. ಬೆರಗು ಆಶ್ಚರ್ಯ. ಭೂಮಿ ಜಾತೆ ಸೀತೆ. ಬಳಿ ಅಂದರೆ ದಾರಿ. ಬಳಿ ಅಂದರೆ ದಾರಿ. ಇದು ಕೂಡ ನಾವು ದಿನನಿತ್ಯದಲ್ಲಿ ಉಪಯೋಗಿಸುವ ರೀತಿಯಲ್ಲಿ ಇಲ್ಲ. ಬಳಿ ಅಂದರೆ ದಾರಿ. ಬೇಗೆ ದುಃಖವೆಂಬ ಬೆಂಕಿ. ಬೇಗೆ ಅಂದರೆ ಈಗ ಬೇಸಿಗೆ ಕಾಲದಲ್ಲಿ ಕೂಡ ಸೆಕೆ ಆಗೋದಕ್ಕೆ ಬೇಗೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಬರುವ ಬೇಗೆಗೆ ಅರ್ಥ ದುಃಖದಿಂದ ಬರುತ್ತಿರುವಂತಹ ಬೆಂಕಿ. ಅತ್ಯಂತ ದುಃಖ ಆದಾಗ ಕೂಡ ಸಂಕಟ ಪಡುತ್ತಾರಲ್ಲ, ಅದಕ್ಕೆ ಬೇಗೆ ಅಂತ ಇಲ್ಲಿ ಅರ್ಥ ಇದೆ. ಮಧುಕರ ಅಂದರೆ ದುಂಬಿ. ಮಧುಪರ್ಕ ಅಂದರೆ ಅತಿಥಿಗಳಿಗೆ ನೀಡುವ ಮೊಸರು, ತುಪ್ಪ, ನೀರು, ಜೇನುತುಪ್ಪ, ಸಕ್ಕರೆ ಮಿಶ್ರಿತ ಪಾನೀಯ. ಬೇಸಿಗೆಯಲ್ಲಿ ಕೆಲವು ಕಡೆ ಅತಿಥಿಗಳು ಬಂದವರಿಗೆ ನೀರಿನ ಜೊತೆಗೆ ಬೆಲ್ಲ ಕೊಡುವ ಪದ್ಧತಿ ಕೂಡ ಇವಾಗಲೂ ಕೆಲವು ಕಡೆ ಇದೆ. ಅದೇ ಥರ ಮನೆಗೆ ಬಂದ ಅತಿಥಿಗಳಿಗೆ ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ನೀರು ಇವೆಲ್ಲ ಮಿಶ್ರಿತವಾಗಿ ಕೊಡುವಂಥ ಒಂದು ಪಾನೀಯಕ್ಕೆ ಮಧುಪರ್ಕ ಎಂದು ಹೆಸರು. ಮರಳು ಮಾಡು ಅಥವಾ ಮೋಡಿ ಮಾಡು. ರೇವು ಬಂದರು. ಲೇಸು ಉತ್ತಮ. ವೇದಿ ಹೋಮ ನಡೆಯುವ ಸ್ಥಳ. ಈಗ ಯಾವ್ದಾದ್ರು ಒಂದು ನಾಟಕ ಅಥವಾ ಇನ್ಯಾವ್ದಾದ್ರು ಮಾಡೋದಕ್ಕೆ ವೇದಿಕೆ ಅಂತ ಹಾಕಿರ್ತಾರೆ. ಹಂಗೆ ಇಲ್ಲಿ ಋಷ್ಯಾಶ್ರಮ ಇದೆ. ಋಷ್ಯಾಶ್ರಮದಲ್ಲಿ ಹೋಮ ಮಾಡ್ತಾ ಇರ್ತಾರೆ. ಹೋಮ ಮಾಡುವಂಥ ಜಾಗಕ್ಕೆ ವೇದಿ ಅಂತ ಹೇಳ್ತಾರೆ. ಶ್ರಮಣಿ ಅಂದರೆ
ತಪಸ್ವಿನಿ. ಸನಿಹ ಅಂದರೆ ಸಮೀಪ. ಸವಿ ಸವಿಯಾದ ಅಂದರೆ ಸಿಹಿಯಾದ, ಸವಿ ಸಿಹಿ. ಸಿದ್ಧ ಸಿದ್ಧ ಅಂದರೆ ಕೂಡ ತಪಸ್ವಿ, ಸಿದ್ಧ ತಪಸ್ವಿ. ಶ್ರಮಣಿ ತಪಸ್ವಿನಿ. ಸುರಭಿ ಕಾಮಧೇನು. ಹವಣು ಸಿದ್ಧತೆ. ಹಳು ಕಾಡು. ಯಾಕಂದರೆ ಇದು ಹಳು ನಾವು ಈಗ ದಿನನಿತ್ಯದಲ್ಲೂ ಉಪಯೋಗಿಸೋದಿಲ್ಲ, ಇದನ್ನು ನೋಡ್ಕೊಳ್ಳಿ. ಹಳು ಅಂದರೆ ಕಾಡು. ಈಗ ಕೃತಿಕಾರರ ಪರಿಚಯ ಮಾಡಿಕೊಳ್ಳೋಣ. ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಇವರು ಕ್ರಿಸ್ತಶಕ 1905ರಲ್ಲಿ ಜನನ ತಾಳಿರುತ್ತಾರೆ. ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು. ಕನ್ನಡ ವಿಶ್ವಕೋಶದ ಭಾಷಾಂತರಕಾರರಾಗಿ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಿಘಂಟು ಅಂದರೆ ಏನು, ಡಿಕ್ಷನರಿ ಅಂತಿರಲ್ಲ ಅದು. ಇಂಗ್ಲಿಷ್ ಕನ್ನಡದ ಡಿಕ್ಷನರಿ ಅಥವಾ ನಿಘಂಟಿನ ಸಂಪಾದಕರಾಗಿದ್ದಾರೆ ಅಂದರೆ ಅದು ಬೃಹತ್ ಕಾರ್ಯ. ಒಂದು ತುಂಬ ವಿಶಾಲವಾದ ಜ್ಞಾನ ಕೂಡ ಇರಬೇಕು. ಆಮೇಲೆ ಒಂದು ನಿಘಂಟನ್ನು ಅಥವಾ ಡಿಕ್ಷನರಿಯನ್ನು ಮಾಡಬೇಕಾದರೆ ಬಹಳಷ್ಟು ಪದಗಳನ್ನು ಒಂದುಗೂಡಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿ ಅದರ ಅರ್ಥವನ್ನು ಕೊಟ್ಟು ಬಹಳ ಸಮಯ ತೆಗೆದುಕೊಳ್ಳುವಂತಹ ಸಮಯ ಮತ್ತು ತುಂಬ ಜ್ಞಾನವೂ ಬೇಕಾದಂಥ ಒಂದು ದೊಡ್ಡ ಕೆಲಸ. ಅದರ ಸಂಪಾದಕರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಇವರು ಒಬ್ಬರು. ಇವರು ಗೀತನಾಟಕ ಬರೆದಿದ್ದಾರೆ, ಕವಿತೆ ಬರೆದಿದ್ದಾರೆ, ಸಣ್ಣ ಕಥೆ ಬರೆದಿದ್ದಾರೆ, ಪ್ರಬಂಧಗಳನ್ನು ರಚಿಸಿದ್ದಾರೆ, ವಿಚಾರ ಸಾಹಿತ್ಯ ಕೂಡ ಬರೆದಿದ್ದಾರೆ. ಹಾಗಾಗಿ ಬೇರೆ ಬೇರೆಯ ಪ್ರಕಾರಗಳಲ್ಲಿ ಇವರು ಸಾಹಿತ್ಯ ರಚನೆ ಮಾಡಿದ್ದಾರೆ. ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರ. ಇವರು ಗೀತನಾಟಕಗಳನ್ನು ಹೆಚ್ಚು ಪಟ್ಟಿರುವ ರೀತಿ ಕಾಣುತ್ತದೆ. ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸಸರಸ್ವತಿ, ಗಣೇಶ ದರ್ಶನ, ಶಾರದಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಇವರ ಪ್ರಮುಖ ಕೃತಿಗಳು. ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಪಂಪ ಪ್ರಶಸ್ತಿ ಇವು ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳು. ಈ ಪ್ರಶಸ್ತಿಗಳು ಪೂತಿನ ಅವರಿಗೆ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್, ಇವರಿಗೆ ಗೌರವ ಡಿಲಿಟ್ ಪದವಿ ನೀಡಿ ಗೌರವ ಸನ್ಮಾನ ಮಾಡಿದೆ. 1981ರಲ್ಲಿ ಸಮಾವೇಶಗೊಂಡ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ಪ್ರತಿ ವರ್ಷ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತದೆ. ಅದರಲ್ಲಿ 53ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಅಧ್ಯಕ್ಷರಾಗಿದ್ದರು. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸುವುದು ಅತ್ಯಂತ ಗೌರವಾನ್ವಿತ, ಸಾಹಿತ್ಯದಲ್ಲಿ ಬಹಳವಾಗಿ ಕೆಲಸ ಮಾಡಿರುವಂತಹ ಕವಿಗಳಿಗೆ ಕೊಡುವ ಒಂದು ಗೌರವ. 1981ರಲ್ಲಿ ನಡೆದ 53ನೇ ಸಾಹಿತ್ಯ ಸಮ್ಮೇಳನದಲ್ಲಿ, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಅಧ್ಯಕ್ಷರು ಆಗಿದ್ದರು. ಈ ಶಬರಿ ಗೀತ ನಾಟಕದ ಆಶಯ ಏನಿದೆ, ಇದರಲ್ಲಿ ಅವರು ಯಾವ ಭಾಗವನ್ನು, ರಾಮಾಯಣದಲ್ಲಿ ಯಾವ ಭಾಗವನ್ನು ಹೇಳಲು ಹೊರಟಿದ್ದಾರೆ ಅದರ ಬಗ್ಗೆ ನೋಡೋಣ. ಶಬರಿ ಗೀತ ನಾಟಕ ರಾಮಾಯಣದ ಮಹಾಕಾವ್ಯವನ್ನು ಆಧರಿಸಿದೆ. ರಾಮಾಯಣದ ಮಹಾಕಾವ್ಯದ ಮೇಲೆ ಈ ಶಬರಿ ಗೀತ ನಾಟಕವನ್ನು ಬರೆದಿದ್ದಾರೆ. ತನ್ನ ಆರಾಧ್ಯ ಪುರುಷನ ದರ್ಶನದಿಂದ, ತನ್ನ ಆರಾಧ್ಯ ಪುರುಷ ಅಂದರೆ ಶ್ರೀರಾಮನ ದರ್ಶನದಿಂದ ಕೃತಾರ್ಥಳಾಗುವನೆಂಬ ಭಾವದಿಂದ, ನನ್ನ ಜೀವನ ಸಾರ್ಥಕ ಆಗುತ್ತದೆ ಎಂಬ ಭಾವನೆಯಿಂದ ಶಬರಿ ಶ್ರೀರಾಮನಿಗಾಗಿ ಹಂಬಲಿಸಿ ಕಾತರಿಸುತ್ತಿದ್ದಾಳೆ. ಶಬರಿ ಶ್ರೀರಾಮನ ದರ್ಶನದಿಂದ ನನ್ನ ಜೀವನ ಕೃತಾರ್ಥ ಆಗುತ್ತದೆ ಎಂದು
ಭಾವನೆಯನ್ನು ಇಟ್ಟುಕೊಂಡು ಶ್ರೀರಾಮನಿಗೋಸ್ಕರ ಬರುವುದಕ್ಕೋಸ್ಕರ ಬಹಳ ವರ್ಷಗಳಿಂದ ಕಾಯುತ್ತಾ ಇದ್ದಾಳೆ. ಶ್ರೀರಾಮನ ದರ್ಶನ ಆಕೆಗೆ ಧನ್ಯತೆಯನ್ನು ತಂದುಕೊಡುತ್ತದೆ. ಶ್ರೀರಾಮ ಬಂದು ಆಕೆಗೆ ದರ್ಶನ ಕೊಟ್ಟಾಗ ಆಕೆಗೆ ಮನಸ್ಸಿನಲ್ಲಿ ಧನ್ಯತೆ, ಅಂದರೆ ನನ್ನ ಆಸೆ ನೆರವೇರಿತು, ಇನ್ನು ನನಗೇನು ಕೆಲಸ ಇಲ್ಲ, ನನ್ನ ಜೀವನ ಸಾರ್ಥಕ ಆಯಿತು ಎಂಬ ಭಾವನೆ ತಂದುಕೊಡುತ್ತದೆ. ರಾಮ ಲಕ್ಷ್ಮಣರನ್ನು ಆದರ ಆತಿಥ್ಯದಿಂದ ಸತ್ಕರಿಸಿ. ಆದರ ಅಂದರೆ ಹಿಂದೆ ನಾವು ಪದಗಳ ಅರ್ಥ ನೋಡಿದ್ವಿ ಪ್ರೀತಿಯಿಂದ ಅಂತ. ರಾಮ ಲಕ್ಷ್ಮಣರನ್ನ ಆದರ ಅಂದರೆ ಪ್ರೀತಿಯಿಂದ ಆತಿಥ್ಯದಿಂದ ಸತ್ಕರಿಸಿ ಗೌರವಿಸಿದ ಶಬರಿ ಅವರನ್ನ ಗೌರವದಿಂದ ಕರೆದುಕೊಂಡು ಬಂದು ಅವರಿಗೆ ಆತಿಥ್ಯವನ್ನು ಕೊಟ್ಟು ಪ್ರೀತಿಯಿಂದ ಸತ್ಕರಿಸಿ ತನ್ನ ಬಾಳಿನ ಹಂಬಲ ತೀರಿದ ನಂತರ, ನನ್ನ ಜೀವನದ ಹಂಬಲ, ಬಾಳಿನ ಹಂಬಲ ಏನು ತೀರಿತು. ತೀರಿದ ನಂತರ ಅಂದರೆ ರಾಮನ ನೋಡುವುದೇ ಹಂಬಲ, ಅದು ತೀರಿತು. ಈಗ ತೀರಿದ ನಂತರ ಬಾಳು ಅರ್ಥಹೀನ. ಈಗ ನನ್ನ ಬಾಳಿನ ಹಂಬಲ, ನನ್ನ ಏಕೈಕ ಗುರಿಯಾಗಿದ್ದ ಶ್ರೀರಾಮನ ದರ್ಶನ ಈಗ ಆಗಿದೆ, ಇನ್ನು ಬದುಕಿರುವುದು ಅರ್ಥಹೀನ, ನಂತರ ಬಾಳು ಅರ್ಥಹೀನ, ಇನ್ನು ಬದುಕಿರುವುದರಲ್ಲಿ ಅರ್ಥವೇ ಇಲ್ಲ ಎಂದು ಭಾವಿಸಿ ಮುಕ್ತಿಗಾಗಿ ಪ್ರಯತ್ನಿಸುವ ಸಂವೇದನೆಗೆ ಒಳಗಾಗುತ್ತಾಳೆ. ರಾಮ, ನನಗೆ ಮುಕ್ತಿಯನ್ನು ದಯಪಾಲಿಸು, ಮರಣವನ್ನು ದಯಪಾಲಿಸು, ಮುಕ್ತಿಯನ್ನು ದಯಪಾಲಿಸು ಎಂದು ಕೇಳಿದಾಗ ಶಬರಿಯ ಮುಗ್ಧತೆ, ಶ್ರೀರಾಮನ ಸರಳ ಸಜ್ಜನಿಕೆ, ಹಿತಮಿತ ಮೃದುವಚನ, ಲಕ್ಷ್ಮಣನ ವಿನಯದ ಸಹಚರತೆ ಮನೋಜ್ಞವಾಗಿ ಇಲ್ಲಿ ಮೂಡಿಬಂದಿದೆ. ನಾವು ಮೊದಲು ಪ್ರವೇಶ ಮಾಡುವಾಗ ಗೀತ ನಾಟಕದ ಬಗ್ಗೆ ನಾವು ಏನು ಹೇಳಿದ್ವಿ, ಪ್ರತಿಯೊಂದು ಪಾತ್ರದ ಗರಿಮೆ ಇಲ್ಲಿ ಚೆನ್ನಾಗಿ ಕಂಡು ಬರುತ್ತದೆ, ಗೀತ ನಾಟಕದಲ್ಲಿ ಬಹಳ ಚೆನ್ನಾಗಿ ಹೇಳಿರುತ್ತಾರೆ ಅಂತ. ಈ ಗೀತ ನಾಟಕದಲ್ಲಿ ಬರುವ ಪಾತ್ರಗಳು ಯಾರು? ಶಬರಿ, ಶ್ರೀರಾಮ, ಲಕ್ಷ್ಮಣ. ಈ ಶಬರಿಯ ಪಾತ್ರದ ಹಿರಿಮೆ ಅಥವಾ ಗರಿಮೆ ಏನು? ಆಕೆಯ ಮುಗ್ಧತೆ, ಅಂದರೆ ಒಂದು ಮಕ್ಕಳನ್ನು ನೋಡಿಕೊಳ್ಳುವ ರೀತಿಯಲ್ಲಿ ಶ್ರೀರಾಮ ಲಕ್ಷ್ಮಣರನ್ನು ನೋಡಿಕೊಂಡು ಅತ್ಯಂತ ತನ್ನ ಜೀವನದ ಸಾರ್ಥಕವಾಯಿತು, ದರ್ಶನದಿಂದ ಮುಕ್ತಿಯನ್ನು ಕೊಡುವ ಎಂಬ ತೋರಿಸುವ ಒಂದು ಪಾತ್ರದ ಒಂದು ವಿಶೇಷತೆ. ಶ್ರೀರಾಮನ ಪಾತ್ರದ ವಿಶೇಷತೆ ಏನು? ಶ್ರೀರಾಮ ಸರಳ. ಶ್ರೀರಾಮ ಇದು ಸರಳ ಯಾಕೆ ಅತ್ಯಂತ ಮುಖ್ಯವಾದ ವಿಚಾರ ಯಾಕೆ ಆಗುತ್ತದೆ ಅಂದರೆ, ಶ್ರೀರಾಮ ದೇವರೇ ಇರಬಹುದು ಅಥವಾ ಶ್ರೀರಾಮ ಚಕ್ರವರ್ತಿಯ ಮಗನೇ ಇರಬಹುದು, ಆದರೆ ಆತನು ಬಹಳ ಸರಳವಾಗಿರುತ್ತಾನೆ, ಸಜ್ಜನಿಕೆ, ಒಳ್ಳೆಯ ಜನ ಆಗಿರ್ತಾನೆ. ಆಮೇಲೆ ಹಿತಮಿತ ಮೃದುವಚನ, ಎಷ್ಟು ಬೇಕೋ ಹಿತವಾಗಿ ಮತ್ತು ಮಿತವಾಗಿ ಮಾತಾಡಿದ್ದು ಚೆನ್ನಾಗೂ ಇರಬೇಕು, ಕಡಿಮೆನೂ ಇರಬೇಕು. ಮಿತ ಅಂದರೆ ಸ್ವಲ್ಪವೂ ಇರಬೇಕು, ಆದರೆ ಸ್ವಲ್ಪ ಮಾತಾಡಿದ್ದು ಕೂಡ ಕೇಳಲು ಹಿತವಾಗಿರಬೇಕು. ಮೃದುವಚನ ಅತ್ಯಂತ ಮೃದುವಾಗಿ ಮಾತನಾಡೋದು, ಇದು ಶ್ರೀರಾಮನ ಹೆಚ್ಚಳಿಕೆ, ಶ್ರೀರಾಮನ ಒಂದು ದೊಡ್ಡ ಗುಣ. ಲಕ್ಷ್ಮಣನ ದೊಡ್ಡ ಗುಣ ಏನು? ವಿನಯ. ಲಕ್ಷ್ಮಣನ ವಿನಯ ಮತ್ತು ಸಹಚರತೆ, ಅಂದರೆ ಯಾವಾಗಲೂ ರಾಮನ ಜೊತೆಯೇ ಇರುವುದು. ಈ ಪಾತ್ರಗಳ ವಿಶೇಷತೆ, ಶಬರಿ, ರಾಮ, ಲಕ್ಷ್ಮಣನ ಈ ವಿಶೇಷತೆಗಳು ಈ ಗೀತನಾಟ, ಶಬರಿ ಗೀತನಾಟಕದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಪೂತಿನ ವಿರಚಿತ ಶಬರಿ ಗೀತನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಪೂತಿನ ಅವರು ಶಬರಿ ಎಂಬ ಗೀತನಾಟಕವನ್ನು ಬರೆದಿದ್ದಾರೆ. ಶ್ರೀರಂಗ ಮತ್ತು ನಾ ಕಸ್ತೂರಿ ಇವರು ಕೂಡ ಕವಿಗಳು. ಇವರು ಏಕಾಂಕ ನಾಟಕಗಳು ಎಂಬ ಪುಸ್ತಕ ಸಂಪಾದನೆ ಮಾಡಿದ್ದಾರೆ. ಅದರಲ್ಲಿ ಈ ಶಬರಿ ಗೀತನಾಟಕ ಕೂಡ ಏಕಾಂಕ ನಾಟಕ. ಏಕಾಂಕ ಅಂದರೆ ಒಂದು ದೃಶ್ಯ ಇರುವ ನಾಟಕ. ಅದರಿಂದ ತೆಗೆದುಕೊಂಡು ಬಂದು ಇಲ್ಲಿ ನಿಗದಿಪಡಿಸಲಾಗಿದೆ. ಈ ಶಬರಿಯ ಪಾಠ ಮತ್ತು ಅಭ್ಯಾಸ ಮತ್ತು ಪ್ರಶ್ನೋತ್ತರಗಳನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.
ನಮಸ್ಕಾರಗಳು.